ಯಾರು ನಿಮ್ಮ ಹೆಂಡ್ತಿನ ಅನ್ಯಾಯವಾಗಿ ಸಾಯಿಸಿದ್ರು ಅವ್ರ ಮಗಳನ್ನೇ ನೀವು ಮದುವೆ ಆಗ್ತಾ ಇದ್ದೀರಲ್ಲ ಅಳಿ ಅಂದ್ರೆ ಇಷ್ಟೆಲ್ಲ ಅನಾಹುತಕ್ಕೆ ಯಾರು ಕಾರಣ ಅಂತ ಗೊತ್ತಾದ್ರೆ ನೀವು ಈ ಮದುವೆ ಆಗ್ತಿದ್ರಾ? ಇವ್ರನ್ನೆಲ್ಲ ನೀವು ಸುಮ್ಮನೆ ಬಿಡ್ತಿದ್ರಾ? ಈ ಸತ್ಯ ಒಂದಲ್ಲ ಒಂದಿನ ನಿಮಗೆ ಗೊತ್ತಾಗಬೇಕು. ಆ ದಿನ ಇವತ್ತೇ ಯಾಕಾಗಬಾರ್ದು? ಅದಕ್ಕೋಸ್ಕರನೇ ಫೋಟೋಗಳನ್ನ ತಂದಿದ್ದೀನಿ. ಸತ್ಯ ಏನು ಅಂತ ಹೇಳ್ತೀನಿ. ಇವ್ರ ಬಂಡವಾಳ ಏನು ಅಂತ ನಿಮಗೆ ಗೊತ್ತಾಗಬೇಕು. ಆಗಲೇ ನನ್ನ ಮಗಳ ಆತ್ಮಕ್ಕೆ ಶಾಂತಿ ಸಿಗೋದು. ಇದಕ್ಕೋಸ್ಕರ ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ಇದನ್ನ ನೆರವೇರಿಸೋ ತನಕ ನಾನು ಇಲ್ಲಿಂದ ಹೋಗಲ್ಲ. ಏನಪ್ಪ ಮದುವೆ ಗಂಡು ಯಾವಾಗ ಬರ್ತಾರೆ? ಅವ್ನು ಬರೋ ತುಂಬ ಟೈಮ್ ಆಗುತ್ತೆ, ಸಂಜೆ ಆದರೂ ಹೋಗ್ಬೋದು. ಸರಿ, ಹೇಳ್ಬೇಕಿತ್ತಾ? ಏನೂ ಇಲ್ಲ. ಹಾಗೇನಿದ್ರೆ ಹೇಳಿ, ಅವ್ರ ಮನೆ ಕಡೆ ಹೋಗ್ತಾ ಇದ್ದೀನಿ, ಅಲ್ಲೇ ಡ್ರಾಪ್ ಮಾಡ್ತೀನಿ ನಿಮ್ಮನ್ನ. ಮನೆಗ? ಬೇಡಪ್ಪ, ನಾನು ಅವರೊಬ್ಬರನ್ನೇ ನೋಡಬೇಕು. ಅವ್ರು ಸಂಜೆ ಬರ್ತಾರಲ್ಲ, ನಾನು ಆಗಲೇ ನೋಡ್ತೀನಿ. ಬರ್ತೀನಿ. ನಾನು ಕೇಳಿದ್ದು ಸಿಕ್ಕಿದ್ಯಾ? ನೀವು ಕೇಳಿದ್ದು ರೆಡಿ ಇದೆ. ಮಿಕ್ಕಿದ ದುಡ್ಡು ಕೊಟ್ಟರೆ ಇಲ್ಲೇ ಕೊಟ್ಟೋಗ್ತೀನಿ. ಶೂಟ್ ಮಾಡಿರೋ ಸರಿಯಾಗಿ ಫೈರ್ ಆಗುತ್ತಾ? 8mm ಮಾಲು ನಮ್ಮ ಕಡೆಯಿಂದ ಸಪ್ಲೈ ಕೊಡ್ತಾ ಇದ್ದೀವಿ ಅಂದರೆ ನೀವು ಅನುಮಾನ ಪಡೋ ಮಾತೇ ಇಲ್ಲ. ಇದು ಫುಲ್ ಲೋಡೆಡ್ ಗನ್ನು, ಹುಷಾರಾಗಿ ಹ್ಯಾಂಡಲ್ ಮಾಡಿ. ಈ ಗನ್ನಲ್ಲಿರೋ ಬುಲೆಟ್ ಮೇಲೆ ನಿನ್ನ ಹೆಸರೇ ಬರ್ತಿದೆ ಮಾಯಾ. ಸಾಯೋದಕ್ಕೆ ರೆಡಿ ಆಗಿರೋ, ನಾನು ಬರ್ತಾ ಇದ್ದೀನಿ. ಅದಕ್ಕೆ ಈ ಡಿಸೈನ್ ನೋಡಿ ಹೇಗಿದೆ. ಇದು ಬೇಡ ಮಾಯಾ, ಅದೇನು ಹೊಸದಾಗಿ ಬಂದಿದೆಯಲ್ಲ ಬಟರ್ಫ್ಲೈ ಡಿಸೈನ್ ಅಂತ, ಅದು ಹಾಕ್ಸ್ಕೊ, ಅದು ಚೆನ್ನಾಗಿರುತ್ತೆ. ಇರು ನೋಡೋಣ. ಮೆಹಂದಿ ಹಾಕಿದ್ರೆ ಮುತ್ತು ಸರ್ ಹೆಸರನ್ನು ಹುಡುಕಕ್ಕೆ ಅವ್ರಿಗೆ ಕಷ್ಟ ಆಗ್ಬೇಕು, ಹಾಗಾಗ್ಬೇಕು. ಕರೆಕ್ಟ್. ಅದಕ್ಕೆ ಮುತ್ತು ಮಾವಂಗ್ ಇಷ್ಟ ಆಗೋವಾಗ ರಂಗೋಲಿ ಬಿಡಿಸೋದಂದ್ರೆ ಬೆಳ್ಳಿ ಒಬ್ಳೆ. ಬೆಳ್ಳಿ ಬಾ ಇಲ್ಲಿ, ಜಾಗ ಬಿಡ್ರೆ ಬಾ. ಬೆಳ್ಳಿ ಕೂತ್ಕೋ. ಬೆಳ್ಳಿ, ನನ್ನ ಕೈಗೆ ಮೆಹಂದಿ ಹಾಕ್ತೀಯಾ? ಅಯ್ಯೋ ಅಕ್ಕ, ನಂಗೆ ಮೆಹಂದಿ ಎಲ್ಲ ಹಾಕಕ್ ಬರಲ್ಲ, ರಂಗೋಲಿ ಮಾತ್ರ ಬಿಡ್ಸಕ್ ಬರೋದು. ಬೆಳ್ಳಿ, ಮೆಹಂದಿನೂ ಡಿಸೈನ್ ಹಾಕೋದೆ, ರಂಗೋಲಿನೂ ಡಿಸೈನ್ ಹಾಕೋದೆ. ಅದು ನೆಲದ ಮೇಲೆ ಹಾಕ್ತಾರೆ, ಇದನ್ನ ಕೈ ಮೇಲೆ ಹಾಕ್ತಾರೆ, ಅಷ್ಟೇ ಡಿಫ್ರೆನ್ಸು. ನೀನು ಮುತ್ತು ಮಾವನ ಹೆಸರನ್ನ ರಂಗೋಲಿಲಿ ಕಾಣ್ದಿರೋ ಬಿಡ್ತಿದ್ಯಂತೆ. ಅದೇ ರೀತಿ ನನ್ನ ಕೈಗೂ ಮೆಹಂದಿ ಹಚ್ಚು ಪ್ಲೀಸ್ ಬೆಳ್ಳಿ. ಮಾಯಾ, ಈಗಲೇ ಹೇಳ್ತಿದ್ದೀನಿ, ಖಂಡಿತ ಇವಳು ಏನಾದ್ರು ಎಡವಟ್ ಮಾಡೇ ಮಾಡ್ತಾಳೆ. ಆಮೇಲೆ ಬೇಜಾರು ಮಾಡ್ಕೊಳ್ಳೋದಕ್ಕಿಂತ ಈಗಲೇ ಇವಳನ್ನ ಕಳ್ಸೋದು ಒಳ್ಳೇದು. ಹಾಗೇನು ಆಗಲ್ಲ ಅದಕ್ಕೆ, ನಮ್ಮ ಬೆಳ್ಳಿ ಆ ಥರ ಏನು ಮಾಡಲ್ಲ. ತಗೋ ಬೆಳ್ಳಿ, ನೀನು ಹಚ್ಚು. ವಾವತ್ಗೆ ಸ್ಟಾರ್ಟಿಂಗ್ ಅಲ್ಲೇ ಎಷ್ಟು ಚೆನ್ನಾಗಿ ಬಿಡ್ತಿದ್ದಾಳೆ ನೋಡಿ. ಹೌದು, ನನಗೂ ಹಾಗೆ ಅನ್ನಿಸ್ತಿದೆ. ಆದ್ರೆ ನನಗ್ ಮಾತ್ರ ಏನು ಅನ್ನಿಸ್ತಿಲ್ಲಪ್ಪ. ಮಾಯಾ, ಮುತ್ತು ಸಾರು ಬೆಳ್ಳಿನ ಮದ್ವೆ ಆಗ್ಬೇಕು ಅಂತ ಊರವರೆಲ್ಲ ಮಾತಾಡ್ತಿದ್ರು. ಈಗ ಅವಳೇ ಬಂದು ನಿಂಗೆ ಮೆಹಂದಿ ಹಾಕ್ತಿದ್ದಾಳೆ. ಪಾಪ ಬೆಳ್ಳಿಗೆ ಬೇಜಾರಾಗಿರುತ್ತೇನೋ. ಸುಮ್ಮನೆ ಬೆಳ್ಳಿ, ನಿನ್ಗೇನು ಬೇಜಾರಿಲ್ಲ ಅಲ್ವಾ? ನೀವು ಯಾಕೆ ಸುಮ್ಮನೆ ಅವಳ ಮೇಲೆ ಅನುಮಾನ ಪಡ್ತಿದ್ದೀರಾ? ನೀನು ಹಾಕೋ ಬೆಳ್ಳಿ. ಅದಕ್ಕೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಎಲ್ಲಿ ಮಾಯಾ, ತೋರ್ಸು. ಮಾಯಾ, ಇದರಲ್ಲಿ ಮುತ್ತಣ್ಣನ ಹೆಸರೇ ಕಾಣಿಸ್ತಿಲ್ಲ ನೋಡಿ. ಅಲ್ವಾ, ನನಗೂ ಕಾಣಿಸ್ತಿಲ್ಲ.
ಬೆಳ್ಳಿ ಹೆಸರಲ್ಲಿದೆ? ಇಲ್ಲೇ ಇದೆಯಲ್ಲಕ್ಕ. ಎಲ್ಲಿ ಬೆಳ್ಳಿ? ನನಗೆ ಕಾಣಿಸ್ತಿಲ್ಲ. ಅಶ್ಯೋ, ಎಂತ ಕೆಲಸ ಮಾಡ್ದೆ ಬೆಳ್ಳಿ? ನಿನ್ಗೊಂದ್ ಚೂರು ಬುದ್ಧಿ ಇಲ್ವಾ? ಮೊದ್ಲೇ ಟೈಮ್ ಆಗಿದೆ, ಈ ಕೈ ತಗೊಂಡು ಹೋಗಿ ನಾನು ಫೋಟೋಸ್ ತೆಗಿಸ್ಕೊಳ್ಳ? ಅಯ್ಯೋ, ಗೊತ್ತಾಗ್ಲಿಲ್ಲ ಮಾಯಕ್ಕ. ಬೆಳ್ಳಿ, ಬಾಯ್ ಮುಚ್ಕೋ. ಸುಮ್ಮನೆ ಏನೇನು ಕಾರಣ ಕೊಡ್ಬೇಡ. ಸರಿಯಾಗಿ ಕೂತ್ಕೊಂಡು ನೋಡಕ್ಕಾಗಲ್ವಾ ನಿನಗೆ? ಈಗಲೇ ವಯಸ್ಸಾಗೋಯ್ತಾ? ನಾನು ನಿನಗೆ ಮೊದಲೇ ಹೇಳಿರ್ಲಿಲ್ವಾ ಮಾಯಾ, ಇವಳು ಸರಿ ಇಲ್ಲ ಅಂತ. ಇವಳು ಮಾಡಿದ ಕೆಲಸ ಎಲ್ಲ ಹಾಳು. ಇವಳು ಜಾತಕದಲ್ಲೇ ಬರ್ದಿದೆ, ಹೋದ್ ಕಡೆ ಎಲ್ಲ ಅಧ್ವಾನ ಮಾಡಿ ಬರ್ತಾಳೆ ಅಂತ. ಮದ್ವೆಲಿ ಏನು ಚೆನ್ನಾಗಿರ್ಬಾರ್ದು ಅಂತ ಹೀಗೆ ಮಾಡಿದಾಳ ಅನ್ಸತ್ತೆ. ಹಾ, ಮಾಡಿದ್ರು ಮಾಡಿರ್ತಾಳೆ. ಯಾಕಂದ್ರೆ ಮುತ್ತಣ್ಣನ ಜೊತೆ ಮದ್ವೆ ಆಗ್ತಿರೋದು ತಾನಲ್ಲ, ಮಾಯಾ ಅಂತ ಹೊಟ್ಟೆ ಅವ್ರಿ ಇವಳಿಗೆ. ಇಂಥವ್ರೆಲ್ಲ ಯಾಕಾದ್ರೂ ಬದುಕಿದಾರೋ ನಮ್ ಹೊಟ್ಟೆ ಉರ್ಸಕ್ಕೆ. ಎಲ್ಲರೂ ಹೋಗಿ ಸತ್ರೆ ನಾವಾದ್ರೂ ನೆಮ್ಮದಿಯಾಗಿರ್ಬೋದು. ಅಣ್ಣಂಗೆ ಅವತ್ತೇ ಹೇಳ್ದೆ, ಈ ಹುಚ್ಚಿನ ಮನೇಲಿ ಇಟ್ಕೋಬೇಡಿ, ಹುಚ್ಚಾಸ್ಪತ್ರೆಗೆ ಸೇರಿಸಿ ಅಂತ. ಅವ್ರನ್ನ ನಮ್ಮ ಮಾತು ಕೇಳ್ತಾರೆ. ಮಾಡೋದೆಲ್ಲ ಮಾಡೋದು, ಆಮೇಲೆ ಏನು ಗೊತ್ತಿಲ್ಲದೆ ಇರೋ ತರ ನಿಂತ್ಕೊಳ್ಳೋದು. ನಾನು ಬರ್ತಿರೋ ಕೋಪಕ್ಕೆ ಯಾರ ಮೇಲೆ ಕೈ ಮಾಡ್ತಿದ್ದೀರಂತ ಗೊತ್ತಿದ್ಯಾ? ಇವಳನ್ನ ಮುಟ್ಬೇಕಂದ್ರೂ ಮೊದಲು ನನ್ನ ಪರ್ಮಿಷನ್ ತಗೋಬೇಕು. ಅದಕ್ಕೆ ಪರ್ಮಿಷನ್ ತಗೊಳ್ಳೋಣ ಅಂತಾನೆ ಇದ್ದೆ, ಅಷ್ಟ್ರಲ್ಲಿ ನೀನೇ ಬಂದಿಯಲ್ಲ. ಅದೆಲ್ಲ ಆಮೇಲೆ. ಇವಳ ಮೇಲೆ ಯಾಕೆ ಕೈ ಮಾಡಿದ್ರಿ ಅಂತ ಮೊದಲು ಹೇಳಿ. ನೋಡು ಹೇಗಾಗಿದೆ ಅಂತ. ಪ್ರಾಣ ಏನು ಹೋಗಿಲ್ವಲ್ಲ, ಬರೀ ಮೆಹಂದಿ ಅಷ್ಟೇ. ಒಂದ್ಸತಿ ಕೈ ನೀಟಾಗಿ ತೊಳ್ಕೊಂಡು ಆಮೇಲೆ ಮೆಹಂದಿ ಹಚ್ಕೊಂಡ್ರೆ ಆಯ್ತು. ಹರಣಿ, ನಿಂದು ಅತಿ ಆಗ್ತಿದೆ. ಬಿಡಿ ಅದಕ್ಕೆ. ಅತಿ ಆಗ್ತಿರೋದು ನಂದಲ್ಲ, ನಿಮ್ದು. ಒಂದ್ಸಲ ಮೆಹಂದಿ ವಿಚಾರಕ್ಕೋಸ್ಕರ ಇಷ್ಟೊಂದೆಲ್ಲ ರಂಪಾಟ ಮಾಡ್ತಿದ್ದೀರಾ. ಪಾಪ ಏನು ಗೊತ್ತಿಲ್ದಿರೋ ಬೆಳ್ಳಿ ಮುಗ್ದೆ ಅವಳಿಗೆ ಇಷ್ಟೊಂದೆಲ್ಲ ಬೈತಿದ್ದೀರಾ. ಇದು ನಿಮ್ಗೆ ಸರಿ ಅನ್ಸುತ್ತಾ? ಅವಳಿಗೆ ಯಾರಿಲ್ಲ ಅಂತ ಅನ್ಕೊಂಡಿದ್ದೀರಾ ನೀವು? ಗೊತ್ತಮ್ಮ, ನೀನಿದ್ಯಾ ಅಂತ ಚೆನ್ನಾಗಿ ಗೊತ್ತು. ಅದಕ್ಕೆ ಏನು ಗೊತ್ತಿಲ್ದಿರೋ ಈ ಮುಗ್ದೆ ನಿನ್ನ ಮೆಟ್ಲಿಂದ ತಳ್ಳಿದ್ದು, ಹೊಟ್ಟೆಲಿರೋ ನಿನ್ ಮಗುನ ಸಾಯಿಸಿದ್ದು, ನಮ್ಮನೆ ವಾರಸ್ತಾರನ ಕೊಂದಿದ್ದು. ನಿನಗೆ ಜೀವನದಲ್ಲಿ ಮರೆಯಕ್ಕಾಗದೇ ಇರೋ ಬಹುಮಾನ ಕೊಟ್ಟಿದ್ದಾಳೆ. ಆದ್ರೂ ಅವಳ ಪರನೇ ವಹಿಸ್ಕೊಂಡು ಮಾತಾಡ್ತಾ ಇದೆಯಲ್ಲ. ಈಗ್ಲಾದ್ರೂ ಸ್ವಲ್ಪ ಹುಷಾರಾಗಿರು, ಇಲ್ಲ ಮುಂದೆ ನಿನಗೆ ಖಂಡಿತ ತೊಂದರೆ ಕೊಡ್ತಾಳೆ ಅವಳು. ನನ್ನ ಬಗ್ಗೆ ಇಷ್ಟೊಂದು ಕಾಳಜಿ ವಹಿಸಿದ್ಕೆ ತುಂಬಾ ಥ್ಯಾಂಕ್ಸ್. ಅದಕ್ಕೆ ನನ್ನ ಬಗ್ಗೆ ಆಗ್ಲಿ ನನ್ನ ಮಗು ಬಗ್ಗೆ ಆಗ್ಲಿ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಆಯ್ತಾ? ಬಿಳಿ ಬಾ. ಬೆಳ್ಳಿ, ನೀನು ಅಳ್ಬೇಡ. ನಾನು ಏನು ಮಾಡಿಲ್ಲ ಹರಣಿ. ಸುಮ್ಮನೆ ಮಾಯಕ್ಕ ಯಾವ ವಿಚಾರನೂ ತಿಳ್ಕೊಳ್ದೆ ಬೈದ್ರು. ಮಾಯಕ್ಕ ಮದುವೆ ಆಗ್ತಿರೋದು ನನಗೆ ಹೊಟ್ಟೆ ಉರಿ ಅಂತೆ. ನಾನು ಯಾಕೆ ಅವ್ರ ಬಗ್ಗೆ ಅಸೂಯೆ ಪಡ್ಲಿ ಹೇಳೋ? ಈ ಶರ್ಮಿಳಾ ಅಕ್ಕನೂ ನೋವಾಗೋಂಗೆ ಮಾತಾಡಿದ್ರು. ಅದು ಶರ್ಮಿಳಾ ಅದಕ್ಕೆ ಮಾತಾಡಿರೋದಲ್ಲ, ಮಾತಾಡ್ಸಿರೋ ಹಾಗೆ ಮಾಡಿರೋದು. ಈ ಮಾಯಂಗೆ ನಾನು ಮದುವೆ ಆಗ್ತಿದ್ದೀನಿ ಅನ್ನೋ ಮದ ಜಾಸ್ತಿ ಆಗ್ತಿದೆ. ಬಿರುಗಾಳಿ ಥರ ಒಬ್ರು ಬರ್ತಾರೆ, ಬಂದು ಈ ಸಂಭ್ರಮನೆಲ್ಲ ಧೂಳಿಪಟ ಮಾಡ್ತಾರೆ. ನೀನು ನೋಡ್ತಿರು. ಯಾರು ಅವ್ರು ಯಾರು ಅಂತ ನಿಂಗೂ ಚೆನ್ನಾಗಿ ಗೊತ್ತು. ಸದ್ಯದಲ್ಲೇ ಮಾಯಿನ ಎಲ್ಲ ಆಟಗಳಿಗೂ ಫುಲ್ ಸ್ಟಾಪ್ ಇಡ್ತಾರೆ. ಮುತ್ತು ಮಾವಂದು ಮಾಯಂದು ಮದುವೆ ನಡೆಯಲ್ಲ ಅನ್ನೋ ನಂಬಿಕೆ ನನಗಿದೆ. ಮಾಯಿನ ಪೊಗ್ರು ಅಹಂಕಾರ ಎಲ್ಲ ಸದ್ಯದಲ್ಲೇ ಇಳಿಸ್ತಾರೆ. ನೀನು ನೋಡ್ತಾ ಇರಷ್ಟೆ. ಬೆಳ್ಳಿ, ಸುಮ್ಮನೆ ಅಳ್ತಾ ಇರಬೇಡ, ಎಲ್ಲ ಒಳ್ಳೇದೇ ಆಗುತ್ತೆ. ನೀನು ಸ್ವಲ್ಪ ಸಮಾಧಾನವಾಗಿರು. ನಗು. ಮಗಳೇ, ನಾನೀಗ ನಿನಗೊಂದು ವಿಷಯ ಹೇಳಬೇಕು. ನೀನೇನು ಗಾಬರಿ ಆಗಬೇಡ.
ಏನು ಮಾಡೋದು ಹೇಳಲೇಬೇಕು. ನಿಮ್ಮ ಅಮ್ಮನಿಗೆ ತುಂಬ ಹುಷಾರಿಲ್ವಂತೆ. ನಾನು ಹೋಗಲೇಬೇಕು. ನಾನು ಹೋಗಿ ಅವ್ರನ್ನ ಕರ್ಕೊಂಡು ಬಂದ್ಬಿಡ್ತೀನಿ. ಏನಪ್ಪ, ನಮ್ಮ ಅಪ್ಪ ಅಮ್ಮ ಇಬ್ಬರು ನನ್ನ ಮದುವೆಲಿಲ್ಲ ಅಂತ ನೀನು ನೊಂದ್ಕೋಬೇಡ. ನಾವು ಸಾಧ್ಯವಾದಷ್ಟು ಬಂದ್ಬಿಡ್ತೀವಿ. ಆಯ್ತಾ ಮಗಳೇ? ಸರಿ ಕಂದ. ಹೇಗಾದ್ರೂ ಮಾಡಿ ನನ್ನ ಮೇಲೆ ಕರ್ಕೊಂಡು ಹೋಗು. ಅಮ್ಮ, ಹೇಗಾದ್ರೂ ಮಾಡಿ ನನ್ನನ್ನ ದಡ ತಲುಪಿಸು ಅಮ್ಮ. ಇಲ್ಲಿ ತನಕನೇ ನನ್ನನ್ನ ತಂದಿದೀಯ, ನನ್ನನ್ನ ದಡ ಸೇರಿಸ್ಬಿಡು. ಇಲ್ಲೇ ಇದ್ರೆ ಯಾರು ಬರೋ ಹಾಗೆ ಕಾಣಿಸ್ತಾ ಇಲ್ಲ. ತಾಯಿ, ನೀರಿನ ಆಳದಲ್ಲಿದ್ದ ನನ್ನನ್ನ ಸನ್ನಿಧಿವರೆಗೂ ಕರೆಸ್ಕೊಂಡಿದೀಯ. ಇನ್ನೂ ತಡ ಮಾಡಬೇಡ ತಾಯಿ. ಹೇಗಾದ್ರೂ ಮಾಡಿ ಈ ಬಂಧದಿಂದ ಬಿಡಿಸು. ಒಳ್ಳೆಯವರೆಲ್ಲ ಕಾಪಾಡಕ್ಕೆ ಎಂತೆಂತ ಪವಾಡಗಳನ್ನೇ ಮಾಡಿದೀಯ. ಅಂತದ್ರಲ್ಲಿ ನನ್ನ ಒಂದೇ ಕೋರಿಕೆನ ಈಡೇರಿಸು ತಾಯಿ. ಭಕ್ತಿಯಿಂದ ಕೇಳ್ಕೊಳ್ತಿದ್ದೀನಿ, ನನಗೆ ಬಿಡುಗಡೆ ಭಾಗ್ಯ ಕೊಡು ತಾಯಿ. ದಯೆ ಪಾಲಿಸು ತಾಯಿ. ಇಲ್ಲ ಅಂದ್ರೆ ಬೆಳ್ಳಿ ಪ್ರಾಣನೇ ತೆಗೆದುಬಿಡ್ತಾರೆ. ದಯವಿಟ್ಟು ನಾನು ಇಲ್ಲಿಂದ ಬಿಡುಗಡೆ ಮಾಡು ತಾಯಿ. ನೀನಿದೀಯ ಅಂತ ನೀನು ನನ್ನ ನಂಬಿ ಬೇಡ್ಕೊಳ್ತಾ ಇರೋದಕ್ಕೆ ನನ್ನನ್ನು ಬಿಡುಗಡೆ ಮಾಡಲ್ವಾ ತಾಯಿ?
ನೋಡ್ತೀಯಾ ನೀಲಾಂಬರಿ, ನೀನು ಮಾಡಿದ ತಪ್ಪಿಗೆ ಆ ದೇವರು ಎಂಥ ಶಿಕ್ಷೆ ಕೊಟ್ಟಿದ್ದಾನೆ ಅಂತ. ನೀನು ಮಾಡಿದ ತಪ್ಪಿಗೆ ಕಾಲಲ್ಲ, ಪ್ರಾಣ ಹೋಗ್ಬೇಕಾಗಿತ್ತು. ಅದು ಆದಷ್ಟು ಬೇಗ ನಡೆಯುತ್ತೆ. ನನ್ನ ಶಾಪ ನಿನಗೆ ತಟ್ಟದೆ ಬಿಡಲ್ಲ, ನೋಡ್ತಾ ಇರು. ನಮಸ್ಕಾರ ಮರ. ಮುತ್ತಣಿ ಕೇಳ್ಕೊಂಡು ಒಂದು ಹೆಂಗ್ಸ್ ಬಂದ್ಲು, ನಿಮ್ಗೇನು ಸಿಕ್ಕಿದ್ರಾ? ಹೆಂಗ್ಸ? ಇಲ್ವಲ್ಲ, ಯಾಕೆ? ನೋಡೋಕೆ ಹೇಗಿದ್ಲು? ಸ್ವಲ್ಪ ವಯಸ್ಸಾಗಿತ್ತು, ಮುಖ ತುಂಬ ಸೆರಗುದ್ಕೊಂಡಿದ್ಲು, ಕೈಯಲ್ಲಿ ಬ್ಯಾಗ್ ಇತ್ತು. ಮುತ್ತಣಿಗೆ ಕೊಡ್ಲಿಕ್ಕೆ ಏನು ತಂದಿರೋ ಅನ್ಸುತ್ತೆ. ಮನೆ ಹತ್ರ ಬಿಡ್ತೀನಿ ಬಾಮ್ಮ ಅಂತ ಕರೆದೆ, ಬರಲೇ ಇಲ್ಲ. ಅಯ್ಯಮ್ಮ ಬಂದ ಸ್ಥಿತಿ ನೋಡಿದ್ರೆ ನಂಗೆ ಯಾಕೋ ಅನುಮಾನ ಮಮ್ಮರೆ. ಅಯ್ಯಮ್ಮ ಮದುವೆ ನೋಡ್ಲಿಕ್ಕೆ ಬಂದಿಲ್ಲ, ಮದುವೆ ನಿಲ್ಸಿಗೆ ಬಂದಿದ್ರು ಅನ್ಸುತ್ತೆ. ಯಾವುದಕ್ಕೂ ಒಂದು ವಿಷಯ ತಿಳಿಸೋಣಂತ ನಿಮ್ಗೆ ತಿಳಿಸ್ತಿದ್ದೀನಿ ಅಷ್ಟೇ. ನೀನು ಹೋಗು. ಬರ್ತೀನಿ ಅಮ್ಮ. ನಮಸ್ಕಾರ ಮರೆ. ನಮಸ್ತೆ. ಕೆಲಸ ಎಲ್ಲ ಸರಿಯಾಗಿ ಆಗ್ತಾ ಇದೆಯಾ? ಆಗಲೇ ಶುರು ಆಗೋಯ್ತು ಸರ್, ಏನೂ ಪ್ರಾಬ್ಲಮ್ ಇಲ್ಲ ಸರ್. ಸರಿ, ಕ್ಲೀನಾಗಿ ನೋಡ್ಕೊಳ್ಳಿ. ಸರಿ ಯಜಮಾನ್ರೆ, ನಾನು ಬರ್ತೀನಿ ಅವರೇ. ಬೈರಾ, ಅಮ್ಮ, ಅವ್ನು ಹೇಳೋ ರೀತಿ ನೋಡಿದ್ರೆ ನನಗೆ ಯಾಕೋ ಆ ಹೆಂಗಸಿನ ಮೇಲೆ ಅನುಮಾನ ಬರ್ತಾ ಇದೆ. ಅವಳಿಂದ ನಮಗೇನೋ ಅಪಾಯ ಕಾದಿದೆ ಅಂತ ಅನಿಸ್ತಾ ಇದೆ. ಹಾಂ, ನನಗೂ ಹಾಗೆ ಅನಿಸ್ತಾ ಇದೆ. ನೀವು ಎಲ್ಲಿ ಹುಡುಕ್ತೀರಾ, ಹೇಗೆ ಹುಡುಕ್ತೀರಾ ಅಂತ ನನಗೆ ಗೊತ್ತಿಲ್ಲ. ಆದರೆ ಆ ಹೆಂಗಸಿ ಯಾರು ಅಂತ ನನಗೆ ಗೊತ್ತಾಗಬೇಕು. ಮದುವೆಗೆ ಬಂದವರು ಮನೆಗೆ ಬರದೆ ನೇರವಾಗಿ ಕಲ್ಯಾಣ ಮಂಟಪಕ್ಕೆ ಬಂದು ಅದು ಮುತ್ತನ್ನೇ ನೋಡಬೇಕು ಅಂತ ಕೇಳ್ತಾ ಇದ್ದಾರೆ ಅಂದರೆ ಏನರ್ಥ? ಅವಳು ಮುತ್ತುಗೆ ಏನು ವಿಷಯ ಹೇಳಕ್ಕೆ ಬಂದಿದ್ದಾಳೆ ಅಂತ ಅವನಿಗೆ ಗೊತ್ತಾಗೋದಕ್ಕಿಂತ ಮುಂಚೆ ಆ ವಿಷಯ ನಮಗೆ ಗೊತ್ತಾಗಬೇಕು. ಈ ಮದುವೆಗೆ ಯಾವುದಾದ್ರೂ ಒಂದು ಅಡ್ಡಿ ಆಗ್ತಾನೇ ಇದೆ, ಆದರೆ ಈ ಸಲ ಮಾತ್ರ ಯಾವುದೇ ಅಡ್ಡಿ ಆಗಬಾರ್ದು. ನಾವು ಹೆಜ್ಜೆ ಹೆಜ್ಜೆಗೂ ಹುಷಾರಾಗಿರಬೇಕು. ಅವರು ನಮ್ಮವರೇ ಆಗಿದ್ರೂ ನಾವು ಲೈಟಾಗಿ ತಗೋಬಾರ್ದು. ನಮ್ಮ ಕಡೆಯವ್ರಿಗೆ ಹೇಳಿ ಅನುಮಾನ ಬಂದವ್ರ ಬಗ್ಗೆ ನಮಗೆ ತಿಳಿಸೋದಕ್ಕೆ ಹೇಳು. ನಾವು ಸಂತೋಷದಿಂದ ಆಕಾಶ ನೋಡ್ತಾ ಇದ್ರೆ ಶತ್ರುಗಳು ಹಳ್ಳ ತೋಡಿ ನಮಗೋಸ್ಕರ ಕಾಯ್ತಾ ಇರ್ತಾರೆ. ನಾವು ಹುಷಾರಾಗಿರಬೇಕು. ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಅಮ್ಮ, ಅದಕ್ಕೆ ಉತ್ತರ ಕೊಡೋಕ್ಕೆ ನಾನು ಸಿದ್ಧವಾಗಿರ್ತೀನಿ. ನೀನು ತಲೆ ಕೆಡ್ಸ್ಕೊಂಬೇಡ. ಬಾ ಹೋಗೋಣ.